ಸ್ವಾಗತ. ಇದೀಗ ಮುಖ್ಯ 4ನೇ ಶ್ರಾವಣ ಶನಿವಾರದ ಅಂಗವಾಗಿ ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ ವರದಾದ್ರಿ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ವರದಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು. ದೇವಸ್ಥಾನಕ್ಕೆ ವಿಶೇಷವಾಗಿ ವಿದ್ಯುತ್ ದೀಪಾಲಂಕಾರ ಹಾಗೂ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ಇನ್ನೂ ವಿಶೇಷವಾಗಿ ಶ್ರೀ ವರದಾಂಜನೇಯ ಸ್ವಾಮಿಯವರಿಗೆ ವರದಾಂಜನೇಯ ಸ್ವಾಮಿ ದೇವಾಲಯ ಕಮಿಟಿಯ ಶಂಕರರೆಡ್ಡಿ, ಕೋಮಾರ್ಲ ಶಿವು, ಕೋಮಾರ್ಲ ರಘು, ಶ್ರೀನಾಥ್, ವಿನೋದ್ ಕುಮಾರ್, ರಕ್ಷಿತ್ ರೆಡ್ಡಿ ರವರ ನೇತೃತ್ವದಲ್ಲಿ ತಿರುಪತಿ ತಿರುಮಲದಲ್ಲಿ ನಡೆಯುವ ಶೈಲಿಯಲ್ಲಿ 108 ಕೆಜಿಗಳ ಪುಳಿಯೋಗರೆ ತಿರುಪ್ಪಾವಡ ಸೇವೆ ಮಾಡಲಾಗಿತ್ತು. ಬೆಳಿಗ್ಗೆಯಿಂದಲೇ ವರದಾದ್ರಿ ಬೆಟ್ಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾದರು. ఫోటోలోనే తీసుకుని శ్రీమన్నారాయణ శ్రీ రామచంద్ర స్వామి పరబ్రహ్మణే నమః. నిర్బలం నిశోధైర్యం నిర్భయత్వమరోగతాం ಅಜಾಢ್ಯಂ ವಾಕ್ಪಡುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಚಿಂತಾಮಣಿಯಲ್ಲಿ ನೆಲೆಸಿದಂತಹ ಶ್ರೀ ಆಂಜನೇಯ ಸ್ವಾಮಿ, ವರದಾದ್ರಿ ಬೆಟ್ಟದಲ್ಲಿ ನೆಲೆಸಿದಂತಹ ಶ್ರೀ ವರದಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚು ಭಕ್ತಾದಿಗಳಿಂದ ಸೇವಾರ್ಥಿಗಳಿಂದ ಸೇರಿ ಈ 4ನೇ ಶನಿವಾರ ಪ್ರಯುಕ್ತವಾಗಿ ತಿರುಪ್ಪಾವಳ ಸೇವೆಯನ್ನು ಇವತ್ತು ಕೂಡ ಮಾಡಿಕೊಂಡಿದ್ದೇವೆ. ಹೀಗೆ ತಾನೇ ಸ್ವಾಮಿಯವರಿಗೆ ಮಹಾಮಂಗಳಾರತಿಯಾಗಿ ಎಲ್ಲರೂ ಕೂಡ ತೀರ್ಥವಾದ ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಅದರಿಂದ ಭಕ್ತ ಮಂಡಳಿ ಎಲ್ಲರೂ ಕೂಡ ನಮ್ಮ ವರದಾದ್ರಿ ಬೆಟ್ಟಕ್ಕೆ ಸ್ವಾಮಿಗೆ ದರ್ಶನಾರ್ಥವಾಗಿ ಬಂದು ಎಲ್ಲರೂ ಕೂಡ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಬೇಕಾಗಿ ಪ್ರಾರ್ಥನೆ ತಮ್ಮಲ್ಲಿ. ಅಭಿವೃದ್ಧಿ ಕಾರ್ಯ ಇದೆ. ಮಾನ್ಯ ಬೆಟ್ಟಕ್ಕೆ ರೋಡ್ ಬೇಕು, ಮೆಟ್ಲು ಸ್ವಲ್ಪ ಇನ್ನೂ ಕೆಲಸ ಇದೆ. ಇಲ್ಲಿ ಪ್ರತಿ ಹುಣ್ಣಿಮೆ, ಪ್ರತಿದಿನ ಪೂಜೆ, ಪ್ರತಿ ಶನಿವಾರ ಅಭಿಷೇಕ, ಗ್ರ್ಯಾಂಡಾಗಿ ಹನುಮಾನ್ ಜಯಂತಿ, ಕಳ್ಳೆಕಾಯಿ ಜಾತ್ರೆ ನಡೀತದೆ. ಇಲ್ಲಿರುವ ಜನಪ್ರತಿನಿಧಿಗಳು ಗಮನ ಹರಿಸಿ ಬೆಟ್ಟ ಇಂಪ್ರೂವ್ಮೆಂಟ್ ಮಾಡಬೇಕಾಗಿ ತಮ್ಮಲ್ಲಿ ಕೋರಿಕೆ.